ಸುದ್ದಿ 108 ಚಾನಲ್ಗೆ ಸ್ವಾಗತ. ನಮ್ಮ ಸಂಪಾದಕರಂಥ ಅಣಿಗೆಯವರ ಮಾರ್ಗದರ್ಶನದಲ್ಲಿ ಸುದ್ದಿ 108 ಒಳ್ಳೆಯ ರೀತಿಯಿಂದ ಜನರಿಗೆ ಸಂದೇಶ ಕೊಟ್ಟು ಒಳ್ಳೆಯ ರೀತಿಯಿಂದ ನಡೀಲಿ ಅಂತೇಳಿ ಶುಭ ಹಾರೈಸುತ್ತಾ ತಮಗೆ ನಮಸ್ಕರಿಸುತ್ತೇನೆ. ಮತ್ತು ಶೈಕ್ಷಣಿಕವಾಗಿರುವಂತಹ ಮಹತ್ವದ ಯೋಜನೆಗಳು ಹಮ್ಮಿಕೊಂಡಿದ್ದೀರಿ ಸರ್? ಈಗ ಹೈಸ್ಕೂಲು, ಸ್ಕೂಲು, ಕಾಲೇಜ್, ಮಹಿಳಾ ಕಾಲೇಜ್, ಡಿಗ್ರಿ ಕಾಲೇಜ್ ತಂದಿದ್ದಾರೆ. ಆಮೇಲೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ನಮ್ಮ ತಂದೆಯವರು. ಇನ್ನೂ ಸ್ಕೂಲ್ ಹೆಚ್ಚು ಮಾಡಬೇಕು. ಹಾಸ್ಟೆಲ್ಗಳು ಇನ್ನೂ 4-5 ಹಾಸ್ಟೆಲ್ ತರಬೇಕು. ಈಗ ನಮ್ಮ 29-30 ಹಾಸ್ಟೆಲ್ ಅವ. ಇನ್ನೂ ಹೆಚ್ಚಿಗೆ ತಂದು ಶೈಕ್ಷಣಿಕವಾಗಿ ಹೆಚ್ಚಿಗೆ ಮಾಡಬೇಕು. ರೈತರಿಗೆ ನಮ್ಮಲ್ಲಿ ಈಗ ಒಂದು ಕೆನಾಲು ಶಿರೂರು ಒಂದು ಕೆನಾಲ್ ಸ್ಟಾಪ್ ಆಗೈತಿ. ಆಮೇಲೆ ಮುಗುಳಹಳ್ಳಿ ಕೆನಾಲ್, ಅರ್ಚನಪುರ ಮುಗುಳಹಳ್ಳಿ ಕೆನಾಲ್ ಸ್ಟಾಪ್ ಆಗೈತಿ. ಅವೆರಡು ಸ್ಟಾರ್ಟ್ ಆಗಬೇಕಾಗೈತಿ. ಆಮೇಲೆ ಈ ಬೆನ್ನೂರಿಂದ ಬಾಗಲಕೋಟೆ 12 ಕಿಲೋಮೀಟ್ರಲ್ಲೇ ಬರೋಕೆ ಒಂದು ಬ್ರಿಡ್ಜು ನಮ್ಮ ತಂದೆಯವರು ಮಾಡಿದ್ರು, ಅದು ಸ್ಟಾಪ್ ಆಗೈತಿ. ಅದನ್ನು ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡ್ಸೋಕೆ ಪ್ರಯತ್ನ ಪಡಕತ್ತೀವಿ. ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಆಮೇಲೆ ಇವಾಗ 200 ಎಕರೆ ಮಾರ್ಕೆಟ್ ಮಾಡಬೇಕು. ಬಾಗಲಕೋಟೆಯಲ್ಲಿ ಮಾರ್ಕೆಟ್ ಹಾಳಾಗಿದೆ. ಮಾರ್ಕೆಟನ್ನು ಒಳ್ಳೆ ಕುಂದಿರಿಸ್ಬೇಕು. ಯಾವುದಾದ್ರು ರೂರಲ್ದವ್ರು ಎಲ್ಲರೂ ಹೋದ್ರೆ ಅಕಸ್ಮಾತ್ ಬೇರೆ ಬೇರೆ ತಾಲೂಕಿಗೆ ಹೋಗ್ತಾರೆ. ಮರಳಿ ಬಾಗಲಕೋಟೆಗೆ ಬಂದು 200 ಎಕರೆ ಮಾರ್ಕೆಟ್ ಮಾಡಿ ಒಟ್ಟು ಏನೆಲ್ಲ ಸಿಗುತ್ತೆ ಒಂದೇ ಕಡೆ ಮಾರ್ಕೆಟ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಎಲ್ಲ ಜನರು ಬಾಗಲಕೋಟೆಗೆ ಬಂದು ಮಾರ್ಕೆಟ್ ಇಂಪ್ರೂವ್ ಮಾಡ್ಬೇಕಂತ ನಾವು ಬಾಗಲಕೋಟೆ ಜನ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತೇಳಿ ನಮ್ಮ ಗುರಿ ಅದು.